ವಿಜೇಂದ್ರ ಅವ್ರಿಗೆ ಹೇಳ್ರಿ, ಬಹುಶಃ ಇನ್ನೊಂದು ತಿಂಗಳಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ವಿಜೇಂದ್ರ ಅವರು ವಿಧಾನಸಭೆ ವಿಸರ್ಜನೆ ಎರಡೂವರೆ ವರ್ಷ ಇದೆ, ಕಾಲ ಇದೆ. ಚುನಾವಣೆ ಎಷ್ಟು ಗಡಬಡಿ ಹಾಕಿದೆ ವಿಜೇಂದ್ರ ಅವ್ರಿಗೆ, ಯಾಕೆ ಗಡಬಡಿ ಇದೆ? ಗಡಬಡಿಯಲ್ಲಿ ಅಧ್ಯಕ್ಷರಾದ್ರಿ, ಮೊನ್ನೆ ಟರ್ಮ್ ಶಾಸಕರು ಎಲ್ಲ ಸೀನಿಯರ್ಸ್ ಅನ್ನು ಬಿಟ್ಟು ತಂದೆಯವರು ಇವ್ರನ್ನ ನೇಮಕ ಮಾಡಿಸಿದ್ರು. ಅದೇನೇ ಇರಲಿ, ಗಡಬಡಿ ಯಾಕೆ? ಅದು ಒಂದೇ ಟರ್ಮ್ ಪ್ರೆಸಿಡೆಂಟ್ ಆದಂಗೆ ಅಲ್ಲ ಇದು, ಫಸ್ಟ್ ಟೈಮ್ ಎಮ್ ಎಲ್ ಎ ಪ್ರೆಸಿಡೆಂಟ್ ಆದಂಗೆ ಅಲ್ಲ ಇದು. ವಿಜೇಂದ್ರ ಅವರು ತಾಳ್ಮೆ ಇರಲಿ, ಇನ್ನೂ 2.5 ವರ್ಷ ಅದ. ಜನ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. 2028 ನೋಡೋಣಂತೆ. ಅವಾಗ ನೀವು ಇರಂಗಿಲ್ಲ, ಮಾತು ಬೇರೆ. ಅವಾಗ ಇರಂಗಿಲ್ಲ ಇವರು, ಅವಾಗ ಇವ್ರ ನೇತೃತ್ವ ಇರಂಗಿಲ್ಲ, ಇವ್ರ ತಂದೆಯವ್ರ ನೇತೃತ್ವ ಇರಂಗಿಲ್ಲ, ಇಬ್ಬರು ಇರಲ್ಲ. ಬರ್ಕೊಂಡಿಟ್ಕೊಳ್ಳಿ ನೀವು. ನಾನು ಹೇಳಿದನೆಲ್ಲ ಬರ್ಕೊಂಡಿಟ್ಕೊಂಬಿಡಿ. ತಾರೀಕು ಎಷ್ಟು? 27 ಡಿಸೆಂಬರ್ 2025 ಬರ್ಕೊಂಬಿಡಿ ನೀವು. ರೈಟ್, ನೆಕ್ಸ್ಟ್. ವಿಧಾನಸಭೆ ವಿಸರ್ಜನೆ ಇವ್ರು ಯಾರ್ರಿ? ಪ್ರಜಾಸತ್ತಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಒಂದು ಸರ್ಕಾರ, ಜನರ ಆಶೀರ್ವಾದದಿಂದ 136 ಸೀಟನ್ನು ಪಡ್ಕೊಂಡಿದ್ದೀವಿ ನಾವು. ಇವ್ರು ಯಾರು ವಿಸರ್ಜನೆ ಮಾಡಕ್ಕೆ ಹೇಳತ್ತವ್ರು? ಬಾಲಿಶ ಹೇಳಿಕೆ. ಅದಕ್ಕೆ ಫಸ್ಟ್ ಟೈಮ್ ಎಮ್ ಎಲ್ ಎಗಳನ್ನ ಅಧ್ಯಕ್ಷ ಮಾಡಬಾರ್ದು. ಇದೇ ತೋರಿಸ್ತದೆ, ಅದಕ್ಕೆ ಮ್ಯಾಚುರಿಟಿ ಇರೋದಲ್ಲ. ಅದಕ್ಕೆ ಯಾರು ಹೋಗ್ತಾ ಇಲ್ಲ ಅವ್ರನ್ನ, ಸೀನಿಯರ್ಸು. ಸಿಎಂ ಕುರ್ಚಿ ವಿಚಾರ ತಗೊಂಡ್ರೆ ಆಡಳಿತ ಯಂತ್ರ ಕುಸ್ತಿದೆ. ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಹೈಕಮಾಂಡ್ ಇವತ್ತು ಸಹ ನಮ್ಮಲ್ಲಿ ಅಂತಿಮ ನಿರ್ಣಯ ತಗೋತದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲಿವರೆಗೆ ಹೈಕಮಾಂಡ್ ಇದು ಮಾಡಿರ್ತಾರೆ ಅಲ್ಲಿವರೆಗೆ ನಾನು ಇರ್ತೀನಿ ಅಂತ ಹೇಳಿ. ಹೈಕಮಾಂಡ್ ಇವತ್ತು ಸಹ ಅವ್ರನ್ನ ಮುಖ್ಯಮಂತ್ರಿಯಾಗಿ ಇಟ್ಟಿದ್ದಾರೆ. ಅದು ನಮ್ಮ ಆಂತರಿಕ ವಿಚಾರಗಳವೆಲ್ಲನೂ ಕೂಡ. ಹೀಗಾಗಿ ಅದು ಯಾವುದು ಕೂಡ ಪ್ರಶ್ನೆ ಇಲ್ಲ. ಅದನ್ನ ವಿಜೇಂದ್ರ ಅವ್ರಿಗೆ ಹೇಳ್ರಿ, ನಿಮ್ಮ ತಂದೆಯವ್ರನ್ನ ಯಾವತ್ತೂ ಟರ್ಮ್ ಕಂಪ್ಲೀಟ್ ಮಾಡಕ್ ಬಿಟ್ಟಿಲ್ಲ ಅವರು. ಬಿಜೆಪಿಯಲ್ಲಿ ಇವ್ರ ತಂದೆಯವ್ರನ್ನ 2 ಬಾರಿನೂ ಕೂಡ ಟರ್ಮ್ ಕಂಪ್ಲೀಟ್ ಮಾಡಕ್ ಬಿಟ್ಟಿಲ್ಲ. ಪಾಪ ಅಳಿಸ್ಬಿಟ್ರು ಅವ್ರನ್ನ, ಅಳ್ತಾ ಇದ್ರು ಅವರು. ನೋಡಿರಲ್ಲ, ಸದನದಲ್ಲಿ ಕಣ್ಣೀರು ಹಾಕ್ಸಿದಾರ. ವಿಜೇಂದ್ರ ಎಲ್ಲ ಸ್ವಲ್ಪ ಇದನ್ನೆಲ್ಲ ನೆನಪಿಸ್ಕೊಳ್ಳಿ ಅಂತೇಳಿ ವಿಜೇಂದ್ರ ಅವ್ರಿಗೆ ಹೇಳ್ತೀನಿ ನಾನು.